ಹೆಲೋ ಗೈಸ್, ಗುಡ್ ಮಾರ್ನಿಂಗ್. ಏನೇ 2 ತಾಸ ಐತಂದ್ರ ಗುಡ್ ಆಫ್ಟರ್ನೂನ್ ಆತೋಡ್. ಇವತ್ತು 10 ಗಂಟೆ ಆದ್ರೂ ಮನೆಗೆ ಇದ್ದೀನಿ, ಯಾಕಂದ್ರೆ ಇವತ್ತು ಸಂಡೇ, ಕ್ಲಾಸು ಹಾಲಿಡೇ ಇದೆ. ದಿನ 7 ಗಂಟೆಗೆ ಊಟ ಮಾಡಿ ಹೋಗ್ತಿದ್ದೆ. ಇವತ್ತು 10 ಗಂಟೆ ಆದ್ರೂ ಬಿ ನಾ ಒಟ್ಟಿಗೆ ಏನು ಹಾಕಿಲ್ಲ. ಪಟ್ನೆ ಚಾ ಬಿಸ್ಕಿಟ್ ಎಲ್ಲ ತಿಂದು ನಮ್ಮ ಅಕ್ಕ ಸ್ಯಾಂಡ್ವಿಚ್ ಮಾಡ್ಲತ್ತಿಳು ನೋಡ್ಕೊತ ನಿಂತಿದ್ ನೋಡಿ. ಅದಕ್ಕೆ 2 ಕಡೆ ಎಲ್ಲ ತುಪ್ಪ ಎಲ್ಲ ಹಚ್ಕಿಸಿಂದ ಮಸ್ತಾಗಿ ಬೇಯಿಸ್ಲತ್ತಿವೋಡ್. ಅದಕ್ಕೆ ನೋಡಿ ಹೊಟ್ಟೆ ತಳದ್ ಬಿಡ್ರಿ, ಮನುಷ್ಯ ತಳಲ್ಲ. ಅದಕ್ಕೆ ನೋಡ್ಕೊತ ನಿಂತವ್ರು ನಡೆಯಲ್ಲ ಅಂತ ಬ್ರೆಡ್ ತಗೊಂಡು ಪಟ ಪಟ ತುಪ್ಪ ಎಲ್ಲ ಹಚ್ಚಿದ್ರಿ. ನೋಡಕ್ಟೆ ಪಟ 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 ಎಲ್ಲ ಮುಗ್ದೋದು ನೋಡ್ರಿ. ಅಲ್ಲೇ ಎಲ್ಲ ನಾ ಹೇಳಕ್ಕಿಂತ ಮೊದಲೇ ಎಲ್ಲ ಮಾಡಿಟ್ಟಿಳು. ನನ್ ಸಲಕ್ ಒಂದು ಸ್ಪೆಷಲ್ ಸ್ಯಾಂಡ್ವಿಚ್ ಮಾಡ್ಲತ್ತೋಡ್. ಅಲ್ಲೇ ಹಂಚ ಮೇಲೆ ಬ್ರೆಡ್ ಹಾಕಿ ಅದ್ರ ಮೇಲೆ ಪಲ್ಯ ಹಾಕಿಸಿಂದ ಅದ್ರ ಮೇಲೆ ಮತ್ತೊಂದು ಬ್ರೆಡ್ ಇಟ್ಟಿ ಬೇಯಿಸ್ಲತ್ತವ್ರು. ಅದೆಲ್ಲ ತಿಂದು ಸುಮ್ಮ ಆ ಕಡೆ ನೋಡ್ಕೊಂಡು ನಿಂತಿದ್ದ. ನಮ್ ದೋಸ್ತರು ವಿಡಿಯೋ ಕಾಲ್ ಮಾಡ್ಯಾರ. ಅವರೆಲ್ಲ ಒಬ್ಬೊಂದ್ ರೂಮ್ ನ ಸೇರ್ಗಿಸಿಂದ ಚಪಾತಿ ಪಲ್ಯ ಎಲ್ಲ ಮಾಡಿ ಊಟ ಮಾಡ್ಲತ್ತಾರ. ನಮ್ ದೋಸ್ತರಿಗೆ ನೋಡ್ಕಿಸಿಂದ ಪಾಪ್ ಬಿ ಅನ್ಸ್ಲತ್ತದ, ಖುಷಿ ಬಿ ಅಲ್ಲತ್ತವ್ರು. ಯಾಕಂದ್ರೆ ಅವರು ಕಾಲೇಜ್ನಾಗ ಇದ್ದಾಗ ಅವ್ರ ಮಮ್ಮಿದವರು ಫೋನ್ ಮಾಡ್ಕಿಸಿಂದ ಇವತ್ತು ರಾತ್ರಿ ಏನ್ ಮಾಡ್ಲಿ ಊಟಕ ಅಂತ ಕೇಳ್ತಿರು. ಇವರು ಅದು ಬೇಡ ಇದು ಬೇಡ, ಇದು ಮಾಡು ಅದು ಮಾಡು ಅಂತ ಹೇಳ್ತಿರು. ಇವತ್ತು ಇವ್ರಿಗೆ ಹಿಂಗ್ ಮಾಡ್ಕೊಂಬಂದ್ ನೋಡ್ಕಿಸಿಂದ ನಗು ಬಿ ಹೊಂಟದ, ಪಾಪ್ ಬಿ ಅನ್ಸ್ಲತ್ತವ್ರು. ಒಂದ್ ಮಾತಂತೂ ಕರೆಯದ ನೋಡ್ರಿ, ಒಂದ್ಸಲ ಮನಿ ಬಿಟ್ಟು ಬಂದ್ರಲ್ಲ ಅನುಭವ ಬಹಳ ಆತದ ನೋಡ್ರಿ. ವಿದ್ಯೆ ಇರ್ಲಿ ಬಿಡ್ಲಿ, ಅನುಭವ ಇರ್ಬೇಕು ನೋಡ್ರಿ. ಅದಕ್ಕೆ ದೊಡ್ಡವ್ರು ಹೇಳ್ತಾರ ವಿದ್ಯೆಕ್ಕಿಂತ ದೊಡ್ಡದು ಅನುಭವ. ಸಂಡೇ ದಿನ ಟೈಮ್ ಹೆಂಗ್ ಹೋಗ್ತದಂತೆ ಗೊತ್ತಾಗಲ್ಲ ನೋಡ್ರಿ. ಸಾಯಂಕಾಲ ಆಗ್ಯದಂತ ಫ್ರೆಶ್ ಆಗಿ ರೆಡಿ ಆಗಿ ಬಂದೆ ನೋಡ್ರಿ ಮಾರುತಿ ಮಂದಿರ. ನಿನ್ನೆ ಶನಿವಾರ ಇತ್ತು, ಬಟ್ ಟೈಮ್ ಸಿಕ್ಕಿದಿಲ್ಲ. ಇವತ್ತು ಬಂದಿದ್ದೇವೆ. ಸಂಡೇ ಇರೋದ್ರಿಂದ ಜನ ಎಲ್ಲ ಕಡಿಮೆ ಅದ. ದೇವರ ಆಶೀರ್ವಾದನ ಪ್ರಸಾದ ರೀತಿಯಲ್ಲಿ ತಗೊಳ್ತಾ ಇವತ್ತಿ ನೋಡಿ. ಇಲ್ಲೇ ಮುಗಿಸ್ತಾ ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್.